ಗೆ ಸ್ವಾಗತ ಕೋರ್ತೇನೆ. ಅದೇ ರೀತಿ BRC ಅವರಿಗೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತೇನೆ. ತಾಲೂಕಿನ ಎಲ್ಲ ಪ್ರೌಢಶಾಲೆಗಳ SDMC ಅಧ್ಯಕ್ಷರುಗಳಿಗೆ, ಉಪಾಧ್ಯಕ್ಷರುಗಳಿಗೆ ಮಾಡ್ತಾರೆ. ಅದೇ ಮುಂಡೋಳ ವಿದ್ಯಾರ್ಥಿಗಳು ಸರ್ಕಾರಿ ಶಾಲೆ ಮಾಡ್ತಾರೆ, ಅವ್ರು 40% ಮಾಡ್ತಾರೆ, 42% ಮಾಡ್ತಾರೆ. ಯಾಕೆ ವಿಲೋಪಕ್ಕೆ ಯಾಕೆ ಕಾರಣ? ಎರಡು ಭಾಗ ಇದೆ. ಒಂದು ಖಾಸಗಿ ಶಾಲೆಯು ಮ್ಯಾಕ್ಸ್ ಸ್ಟೂಡೆಂಟ್ಗಳು ಮಾತ್ರ ತೆಗೆದುಕೊಳ್ತಾ ಇರತಕ್ಕಂಥ ಆರೋಪ ಹೊಂದಿದೆ. ಒಂದು ಸರ್ಕಾರಿ ಶಾಲೆಗಳಿಗೆ ಎಷ್ಟು ಬಿದ್ದು ತಗೊಳ್ಳೇಬೇಕು ಅಂತಕ್ಕಂಥ ಕಂಪಲ್ಸರಿ ಆದೇಶ ಇದೆ. ಆದರೆ ಇಷ್ಟು ವ್ಯತ್ಯಾಸಗಳಾಗಬಾರ್ದಲ್ವಾ? ಆಯ್ತು, 1 ವರ್ಷ ತಪ್ಪು, 2 ವರ್ಷ ತಪ್ಪು, ಪ್ರತಿ ವರ್ಷವೂ ಕಳೆದ ಇಷ್ಟು ವರ್ಷ ನಾವು ಇದನ್ನೇ ಮಾಡ್ತಾ ಬಂದಿದ್ದೇವೆ ಅಂತಂದರೆ ಅಷ್ಟು ಸುಮ್ಮನೆ ಸಹಿಸ್ಕೊಳ್ಳೋದಕ್ಕಾಗೋದಿಲ್ಲ. ಶಿಕ್ಷಕರು ಈ 1.5 ತಿಂಗಳ 5 ಗಂಟೆ ಬಸ್ ನೋಡ್ತಕ್ಕಂಥದ್ದು ಮೊದಲು ಬಿಟ್ಬಿಡಿ. ಎಲ್ಲ ಶಿಕ್ಷಕರಿಗೆ ಹೇಳ್ತಾರೆ, ಹೆಡ್ ಮಾಸ್ಟರ್ಗಳಿಗೆ ಹೇಳ್ತಾರೆ, 5 ಗಂಟೆ ಬಸ್ ಹತ್ತಕ್ಕಂಥ ಅಭ್ಯಾಸ ಬಿಟ್ಬಿಡಿ. 3 ಹಂತದಲ್ಲಿ ಶಿಕ್ಷಕರು ಯೋಚನೆ ಮಾಡಿ. ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಯಾರಿಗೆ ಎಷ್ಟು ಮಾರ್ಕ್ಸ್ ಬಂದಿದೆ, ಯಾವ ಸ್ಟೂಡೆಂಟನ್ನು ನಾವು ತರಬೇತಿಗೊಳಿಸಬೇಕು, ಆ ವಿದ್ಯಾರ್ಥಿಗಳಿಗೆ ಎಲ್ಲ ನೋಟ್ ಮಾಡ್ಕೊಳ್ಳಿ. ಯಾವ್ಯಾವ ವಿದ್ಯಾರ್ಥಿಗಳಿಗೆ ಪ್ರಿಪರೇಟರಿ ಎಕ್ಸಾಮ್ನಲ್ಲಿ ಕಡಿಮೆ ಅಂಕ ಬಂದಿದೆ, ಆ ಮಕ್ಕಳನ್ನು ನಾವು ಎಷ್ಟು ಮಕ್ಕಳನ್ನು 50 ಮಕ್ಕಳು SSLC ಇರ್ತವೆ, ಅದರ 10-15 ಮಕ್ಕಳು ಯಾವ ಸ್ಥಿತಿಯಲ್ಲಿದ್ದಾರೆ, ಅವರಿಗೆ ಎಷ್ಟು ಗಂಟೆ ಕ್ಲಾಸ್ ಮಾಡಬೇಕು, ಪ್ರೀತಿ ವಿಶ್ವಾಸದಿಂದ ದಬ್ಬಾಳಿಕೆ ಮಾಡದೆ ಅವ್ರ ಮನಸ್ಸು ಗೆಲ್ಲುವಂಥ ರೀತಿಯಲ್ಲಿ ಮಾಡಬೇಕು. ಎರಡನೇದು, ಶಾಲೆಯಲ್ಲಿ ಒಂದು ಶಾಲೆಯಲ್ಲಿ 7-8 ಶಿಕ್ಷಕರು ಇರ್ತೀವಿ. SSLC ಎಕ್ಸಾಮ್ನಲ್ಲಿ ಕೂತಂಥ PUC ಸೆಕೆಂಡ್ ಇಯರ್ ಎಕ್ಸಾಮ್ ಕೂತ್ಕೊಂಥ ಮಕ್ಕಳ ಮನೆಗೆ ಪ್ರತಿ ಭಾಗಕ್ಕೆ 2 ಬಾರಿ ಆದರೂ ನಿಮ್ಮ ಟೆಲಿಫೋನ್ ಹೋಗಬೇಕು. ಪಾಲಕರಿಗೆ ನಿಮ್ಮ ಫೋನ್ ಪಾಲಕರಿಗೆ ಹೋಗಬೇಕು. ನಿಮ್ಮ ಮಕ್ಕಳು ಏನು ಮಾಡ್ತಾ ಇದ್ದಾವೆ ಅಂತೇಳಿ ಪಾಲಕರಿಗೆ ಕೇಳ್ತಕ್ಕಂಥ ಬೈಪಾಠ ನೀವು ಶಿಕ್ಷಕರು ಹಾಕ್ಕೊಳ್ಬೇಕು. ಮೂರನೇದಾಗಿ, ಯಾವ ಅಭ್ಯಾಸದಲ್ಲಿ ತೇರ್ಗಡೆ ಆಗೋದಕ್ಕಾಗಿ ತೊಂದರೆ ಇದೆ ಅದ್ರ ಬಗ್ಗೆ ಸ್ಪೆಷಲ್ ಕೋಚಿಂಗ್ ಸೆಂಟರ್ಸ್ ಮಾಡಬೇಕು. ಈ 3 ಸಂಗತಿಗಳ ಬಗ್ಗೆ ನಾವು ಲಕ್ಷ್ಯ ಹಾಕಿದರೆ ನಿಶ್ಚಿತವಾಗಿಯೂ ನಾವು ಪಕ್ಕದ ತಾಲೂಕಿನಟ್ಟಾಗದೆ ಹೋದು ಪಕ್ಕದ ತಾಲೂಕಿನ ಸಮೀಪ ಮುಟ್ಟೋದಕ್ಕೆ ಸಾಧ್ಯ ಆಗುತ್ತೆ. ಎಲ್ಲೋ ಒಂದು ಕಡೆ ನಮಗೆ ಲಾಂಛನ ಆಗುತ್ತೆ. ಎಷ್ಟು ವರ್ಷ ಅಂತ ನಾವು ಹಿಂದುಳಿದವು ಅಂತ ತಿಳಿಸ್ಕೊಡ್ತೀವಿ. ನಿಮ್ಗೆ ಏನು ಕಡಿಮೆ ಆಗುತ್ತೆ, ಏನು ಕಡಿಮೆ ಮಾಡ್ತೀವಿ. ಒಂದು ಕಾಲ ಇತ್ತು, ಕೈ ತುಂಬ ಸಂಬಳ ಕೊಡ್ತೀವಿ, ಕೈ ತುಂಬ ವ್ಯವಸ್ಥೆ ಕೊಡ್ತೀವಿ, ಎಲ್ಲ ಶಾಲೆಗಳಿಗೆ ಬೇಕಾದಂಥ ಒಳ್ಳೆ ಕಟ್ಟಡ ಕೊಟ್ಟಿದ್ದೀವಿ, ಎಲ್ಲ ಮಕ್ಕಳಿಗೆ ಬೇಕಾದಂಥ ಪುಸ್ತಕ ಪಟ್ಟಿ ಸಿಗುತ್ತೆ, ಮಧ್ಯಾಹ್ನಕ್ಕೆ ಊಟ ಮಾಡ್ತೀವಿ. ಇಷ್ಟು ವ್ಯವಸ್ಥೆಯನ್ನು ಕೊಟ್ಟಾಗಿಯೂ ಕೂಡ ಅವನ್ನ ತರಬೇತಿಗೊಳಿಸಲಿಕ್ಕೆ ನಾವು ಹಿಂದೇಟು ಹಾಕಿದರೆ ಆ ಜವಾಬ್ದಾರಿಯಲ್ಲಿ ಕೇವಲ ಮಕ್ಕಳಷ್ಟೇ ಜವಾಬ್ದಾರಿ ಆಗೋದಿಲ್ಲ. ಆ ಜವಾಬ್ದಾರಿಯಲ್ಲಿ ನೀವು ಶಿಕ್ಷಕರು ಕೂಡ, ಮುಖ್ಯಾಧ್ಯಾಪಕರು, ಆ ಸ್ಕೂಲ್ ಕೂಡ, ಬೆಟರ್ಮೆಂಟ್ ಕಮಿಟಿ ಕೂಡ ಕಾರಣೀಭೂತಾಗುತ್ತೆ. ನೀವೆಲ್ಲ ಗುರುಗಳು, ನಿಮ್ಗೆ ಹೆಚ್ಚು ಹೇಳೋ ಶಕ್ತಿ ನನಗಿಲ್ಲ. ನಾವೆಲ್ಲ ಇಟ್ಟು ಮಾತಾಡಿ ಕಲ್ತಿದ್ದಿದ್ದು ನಿಮ್ಮಂಥ ಗುರುಗಳಿಂದ ಕಲ್ತಿದ್ದೆ. ಆದರೆ ಪಕ್ಕದ ತಾಲೂಕಿಗೆ ಹೋಲಿಸಿದಾಗ ಎಷ್ಟು ವರ್ಷ ನಾವು ಈ ತಾಲೂಕನ್ನ ಹಿಂದುಳಿದ ತಾಲೂಕು ಅಂತ ಹೇಳ್ಕೊಳ್ತೀವಿ. ನಿಮಗೂ ಮುಜುಗರ ಆಗುತ್ತೆ, ನಮಗೂ ಮುಜುಗರ ಆಗುತ್ತೆ. ಹಾಗಾಗಿ ದಯವಿಟ್ಟು ನಾನು 3 ವರ್ಷದ ನಿಮ್ಮ ಡಯಾಗ್ರಾಮ್ ಕೇಳ್ತಾ ಇದ್ದೀನಿ. ಒಂದೊಂದಾಗಿ ಇಡೀ ಹುಡುಗಲ್ಲ. ಫಸ್ಟ್ 23-24 ಏನಾಗಿತ್ತು, 24-25 ಈಸ್ ಯುವರ್ ಎಕ್ಸ್ಪೆಕ್ಟೇಷನ್ ದಿಸ್ ಇಯರ್? ಶುವರ್, ಥ್ಯಾಂಕ್ ಯು. ನಿಮಗೆಲ್ಲ ಭಾಳ ಆಸಕ್ತಿ ಇದೆಯೋ ಸಿಕ್ಕಿದಾವೆ ಏನು? ಎಸ್ ಎಸ್, ಥ್ಯಾಂಕ್ ಯು ಥ್ಯಾಂಕ್ ಯು. ನಮ್ಮ ಅಲ್ಲ ಅಲ್ಲ ಸರ್ಕಾರಿ ಅಂದರಿಗೆ 89.4 ಹಾಂ. ಅಷ್ಟಾದ ಸಂತೋಷ. ಇವತ್ತು ಕರೆದು ಮಾತಾಡಿದ್ದೀನಿ, ಮುಗಿದ ಮೇಲೆ ಕರೆದು ಸನ್ಮಾನ ಮಾಡಿ ಕಳಿಸ್ತೀನಿ.
I am encouraged and I am congratulated. Both will be my side. Third one, finally. ಹಿಂದೆ ಇಂಪಾರ್ಟೆಂಟ್ ನೋಡಪ್ಪ. 23-24ರಲ್ಲಿ 95% ಹಾಂ 24-25ರಲ್ಲಿ 75 ಯಾಕೆ 20% ಕಡಿಮೆ. ಯಾಕೆ 25% 20% ಕಡಿಮೆ ಆಯ್ತಲ್ಲ ನಿನಗೆ? ಹೇಗೆ ಅದು? ಹಿಂದೆ ಏನಾಯ್ತು ನಾ ಕ್ವಶನ್ ಮಾಡೋದಿಲ್ಲ. ವಾಟ್ ಈಸ್ ಯುವರ್ ಎಕ್ಸ್ಪೆಕ್ಟೇಷನ್ ದಿಸ್ ಇಯರ್? ಈ ಸಲ 10% ಮಾಡ್ತಾರೆ ಸರ್. ಈಗ ಫಸ್ಟ್ ರಿಪೋರ್ಟಿಂದ ಈ ಲಾಸ್ಟ್ 3 ರಿಪೋರ್ಟ್ ನಡೀತಾ ಇದೆ. ಈಗ ಇಂಪ್ರೂವ್ಮೆಂಟ್ ಇದೆ ಸರ್. ನನಗೆ ಗೊತ್ತಿಲ್ಲ, ಕ್ಲಾಸ್ ಥರ ಇಟ್ಕೊಡಿ. 6 ಗಂಟೆ ಬಸ್ ಎಲ್ಲ ಹತ್ತಬೇಡ. ಈ 1 ಅಂತೇಳಿ ಹೇಳಿರ್ತೀನಿ. ಇಲ್ಲ ಸರ್, ಲಾಸ್ಟ್ ಇಯರ್ 15 ದಿವಸ ರಾತ್ರಿ ವಸತಿ ಶಾಲೆ ಮಾಡಿದ್ವಿ ಸರ್. ನಾನು ಮತ್ತೆ ಹೇಳಿರ್ತೀನಿ, ಏನಾದರೂ ಮಾಡು. ಯಾಕೆಂದರೆ ನಿಮ್ಮಲ್ಲಿ ವಿಶೇಷವಾಗಿ 90% ಗೌಡಿ ಹುಡುಗರು ಪಾಪ ಇಲ್ಲಿಟ್ರಸಿ ಅವ್ರ ಕುಟುಂಬಕ್ಕಿದೆ. ಈಗ ಅವ್ರಿಗಿಲ್ಲದೆ ಹೋದು ಅವ್ರ ಕುಟುಂಬ ತುಂಬ ಇಲ್ಲಿಟ್ರಸಿ ಇದೆ. ಏನು ಅವನ್ನ ತರಬೇತಿಗೊಳಿಸೋಷ್ಟು ಸುಲಭ ಅಲ್ಲ. ಅಪಾಯಿಂಟ್ ಮಾಡಿ ಅವರು ಶಾಲೆಗೆ ಹೋಗಿ ಶಾಲೆಯ ಸ್ಥಿತಿಗಳನ್ನ ದೈನಂದಿನ ಪ್ರಗತಿಯನ್ನ ಮಾನಿಟರ್ ಮಾಡ್ತಿದ್ದಾರೆ. ಹಾಗೆ ನಮ್ದು ಸ್ವಲ್ಪ ಜಾಗ್ರಫಿಕಲಿ ಎಕನಾಮಿಕಲಿ ಸ್ವಲ್ಪ ಡಿಫ್ರೆಂಟ್ ಒಪ್ಕೊಳ್ಳೋಣ. ಆದರೆ ನಾವು ಎಷ್ಟು ಹಿಂದಿದ್ದೇವೆ ಅಂದ್ರೆ ಪ್ರತಿ ಮೇಡಮ್ ಅವ್ರು ಹೇಳಿದಂಗೆ ಪ್ರತಿ ಜಿಲ್ಲೆ KDP ಮೀಟಿಂಗ್ ಅಲ್ಲಿ ಒಂದು ಎಜುಕೇಶನ್ ಬಂದ್ರೆ ನಮ್ಮ DDPS ಅವರು ನಾವು ಯಾಕೆ ನನ್ಗಳು ಲಾಸ್ಟ್ ಅಂತ ಒಂದು ಆನ್ಸರ್ ಹೇಳಿ ನಂತರ ಸ್ಟಾರ್ಟ್ ಆಗಬೇಕು. ಯಾಕಂದ್ರೆ ನಮ್ದು ಸಿರ್ಸಿ ಶೈಕ್ಷಣಿಕ ಜಿಲ್ಲೆಯಲ್ಲಿ 6 ತಾಲೂಕಲ್ಲಿ ನಮ್ದು 6ನೇ ಪ್ಲೇಸ್. ನಮ್ಗಿಂತ ಮೇಲಿರೋ ಹಳೆಯಾಳಿಗೆ ನಮ್ದು 65%, ಹೋದ ವರ್ಷ ಅವ್ರದ್ದು 71%. ನಮಗೆ ಮೇಲಿರೋ ತಾಲೂಕಿಗೂ ಅಷ್ಟು ಡಿಫ್ರೆನ್ಸ್ ಇದೆ. ನಾವು ಸ್ಲೈಟ್ ಅಲ್ಲಿ ಲಾಸ್ಟ್ ಇಲ್ಲ, ತುಂಬಾ ಲಾಸ್ಟ್ ಇದ್ದೇವೆ. ಅದ್ರ ಗಂಭೀರತೆ ಅರಿತು ನೀವೆಲ್ಲ ಕೆಲಸ ಮಾಡ್ತಿದ್ದೀರಿ. ನಮ್ಗೆ ನಿಮ್ ಬಗ್ಗೆ ಹೆಮ್ಮೆ ಇದೆ, ಸಾಹೇಬ್ರಿಗೂ ನಿಮ್ ಬಗ್ಗೆ ಹೆಮ್ಮೆ ಇದೆ. ಯಾಕಂದ್ರೆ ಇಷ್ಟು ಒಳ್ಳೆ ಲೀಡರ್ ನಮ್ಗೆ ಸಿಗುದಿಲ್ಲ. ಇಷ್ಟೊಂದು 2 ತಾಸು ಟೈಮ್ ಕೊಟ್ಟು ಡೈರೆಕ್ಟ್ ಹೆಡ್ ಮಾಸ್ಟರ್ ಜೊತೆ, ಡೈರೆಕ್ಟ್ SDMC ಮೆಂಬರ್ಸ್ ಜೊತೆ ಮಾತಾಡಿ ನಮ್ಮ ತಾಲೂಕಿನ ಶ್ರೇಯ ಅಭಿವೃದ್ಧಿಗೆ ಪ್ಲಾನ್ ಮಾಡುವಂತ ಶಾಸಕರು